ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 41ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಆತ್ಮನು ಈ ಮುಂಜಾನೆಗಳಲ್ಲಿ ಆತನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ. ಮಗನೇ, ಮಗಳೇ, ನೀನಂತೂ ಏನು ಮಾಡಬೇಡ, ಹೆದರಬೇಡ, ಭಯಪಡಬೇಡ, ಕಳವಳಗೊಳ್ಳಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು ಎಂದು ದೇವರು ಈ ಮುಂಜಾನೆಗಳಲ್ಲಿ ತನ್ನ ವಾಗ್ದಾನದ ಮೂಲಕ ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಎಷ್ಟೋ ಸಾರ್ತಿ ಭಯಪಡುವಂತಹ ಸನ್ನಿವೇಶಗಳು, ಭಯಪಡುವಂತಹ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಏನು ಮಾಡಿರುತ್ತೆ, ಹೋರಾಡಿಕೊಂಡಿರುತ್ತೆ. ಆ ಭಯಪಡುವಂತಹ ಸನ್ನಿವೇಶದಲ್ಲಿ ನಾವೇನಾಗ್ತೇವೆ, ಕಳವಳಗೊಳ್ಳುತ್ತೇವೆ, ಕುಗ್ಗಿ ಹೋಗುತ್ತೇವೆ, ದಿಗ್ಭ್ರಮೆಗೊಳ್ಳುತ್ತೇವೆ. ಆದರೆ ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ನಾವೇನು ಮಾಡಬೇಕು, ಪ್ರಾರ್ಥಿಸಬೇಕು. ಸ್ವಾಮಿ, ನನ್ನ ಜೀವಿತದಲ್ಲಿ ದೇವರೇ ಒಂದು ಭಯದ ಕಾರ್ಯ ಹೋರಾಡ್ತಾ ಇದ್ದೇನೆ, ದಿಗ್ಭ್ರಮೆಗೊಂಡಿದ್ದೇನೆ, ಕಳವಳಗೊಳ್ತಾ ಇದ್ದೇನೆ. ಕರ್ತನೆ, ನಾನೇನು ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ. ದೇವರೇ, ನೀನು ನನಗೆ ಸಹಾಯವನ್ನು ಮಾಡು ದೇವರೇ ಎಂದು ಹೇಳುವಾಗ ಕರ್ತನ ಆತ್ಮನು ಖಂಡಿತವಾಗಿಯೂ ಆತನು ನಮಗೆ ಏನು ಮಾಡುವವನಾಗಿದ್ದಾನೆ, ಸಹಾಯ ಮಾಡುವವನಾಗಿದ್ದಾನೆ. ಮಗನೇ, ಮಗಳೇ, ನೀನು ಭಯಪಡಬೇಡ, ನಾನು ನಿನ್ನ ಜೊತೆಗಾರನಾಗಿದ್ದೇನೆ ಎಂದು ಕೈ ಹಿಡಿದು ಆತನು ನಮ್ಮನ್ನು ಬಲಪಡಿಸಿ ನಡೆಸುವವರಾಗಿದ್ದಾರೆ. ಆದುದರಿಂದ ನಾವು ಈ ದಿನಗಳಲ್ಲಿ ಭಯಪಡುವಂಥದ್ದು ಬೇಡ. ದೇವರು ನಮ್ಮ ಜೊತೆಗಾರನಾಗಿ ಇದ್ದಾರೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ನೀನು ಅವರಿಗೆ ಆಧಾರವನ್ನು ಕೊಟ್ಟು ಭಯದ ಕಾರ್ಯಗಳನ್ನು ಮಾರ್ಪಡಿಸಿ ಧೈರ್ಯಪಡಿಸಿ ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.